ಇವತ್ತು ಕರ್ನಾಟಕದಲ್ಲಿ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪ ಅವರು ಮೊನ್ನೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ವನ್ನು ಧರಿಸಬಹುದು ಎಂಬ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಶ್ರೀರಾಮ ಸೇನೆಯ ವತಿಯಿಂದ ಪ್ರತಿಯೊಂದು ಕಾಲೇಜಿನ ಹತ್ತಿರ ಹೋಗಿ ಈ ಹಿಂದೂ ವಿರೋಧಿ ಸರ್ಕಾರಕ್ಕೆ, ಈ ಭಗವಾ ವಿರೋಧಿ ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನೀವೇನು ಈ ನಿರ್ಣಯಗಳನ್ನು ತಗೊಳ್ತಾ ಇದ್ದೀರಲ್ಲ, ಈ ನಿರ್ಣಯಗಳಿಂದ ಎಲ್ಲಾದರೂ ಒಂದು ಧರ್ಮವನ್ನು ಎತ್ತಿ ಹಿಡಿದು ಇನ್ನೊಂದು ಧರ್ಮಕ್ಕೆ ಅನ್ಯಾಯ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ. ಏಕೆಂದರೆ ಪ್ರತಿಯೊಂದು ಕಾಲೇಜು ಶಾಲಾಗಳಲ್ಲಿ ಸಮವಸ್ತ್ರ ಅನ್ನೋದು ಇದ್ದೇ ಇರುತ್ತೆ. ಯೂನಿಫಾರ್ಮ್ ಯಾವುದಕ್ಕಾಗಿ ಯೂನಿಫಾರ್ಮ್ ಅಂದರೆ ಯಾವುದೇ ಧರ್ಮ, ಯಾವುದೇ ಪಂಥ ಆಗಲಿ, ಯಾವುದೇ ಜಾತಿ, ಯಾವುದೇ ಬಡವ ಶ್ರೀಮಂತ ಅನ್ನುವ ಭೇದ ಭಾವ ಬರಬಾರದು. ಮಕ್ಕಳ ಮನಸ್ಸಿನಲ್ಲಿ ತನ್ನ ವಿದ್ಯಾಭ್ಯಾಸದ ಬಗ್ಗೆ ಪ್ರೀತಿ ಹುಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಯೂನಿಫಾರ್ಮ್ ಕೋಡನ್ನು ಆ ಶಾಲಾ ಕಾಲೇಜುಗಳು ಮಾಡಿರ್ತಾರೆ. ಅದನ್ನು ಹೋಗಲಾಡಿಸಿ ನೀವು ನಿಮ್ಮ ವೋಟ್ ಬ್ಯಾಂಕ್ ಸಲುವಾಗಿ, ನಿಮ್ಮ ಒಂದು ವಲಯಕ್ಕೆ, ಮುಸ್ಲಿಂ ವಲಯಕ್ಕೆ ಸಲುವಾಗಿ ನೀವು ಇವತ್ತಿನ ಈ ಧೋರಣೆಗಳನ್ನು, ಏನು ನಿರ್ಣಯಗಳನ್ನು ಕೈಗೊಳ್ತಾ ಇದ್ದೀರಿ, ಇದನ್ನು ಶ್ರೀರಾಮ ಸೇನೆ ಖಂಡಿಸುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ಪ್ರತಿಯೊಂದು ಕಾಲೇಜ್ ಕಡೆ ಹೋಗಿ ನಾವು ಆ ಒಂದು ಹಿಜಾಬಿನ ವಿರುದ್ಧವಾಗಿ ಭಗವತ್ ಶಾಲೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಶ್ರೀರಾಮ ಸೇನೆಯ ಪ್ರಮೋದ್ ಜಿ ಮುತಾಲಿಕ್ ಅವರ ಒಂದು ಆಜ್ಞೆಯ ಮೇರೆಗೆ ನಾವು ಪ್ರತಿಯೊಂದು ಕಾಲೇಜ್ ಕಡೆ ಹೋಗಿ ಭಗವತ್ ಶಾಲೆಗಳನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ರವಿಕುಮಾರ್ ಕೋಕಿತ್ಕರ್, ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.